ತಂದೂರಿ ಮಾಡಬೇಕಾದ್ರೆ ಮೊದಲು ನಿಂಬೆಹಣ್ಣು 2 ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟ್ ಹಾಕ್ಕೊಳ್ಳಿ, ಮೊಸರು ಹಾಕ್ಕೊಳ್ಳಿ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಅಳತೆಗೆ ತಕ್ಕಷ್ಟು, ಗರಂ ಮಸಾಲ ಹಾಕ್ಕೊಳ್ಳಿ, ಏಲಕ್ಕಿ ಪುಡಿ ಮಾಡಿ 1-2 ಏಲಕ್ಕಿನ ಹಾಕ್ಕೊಳ್ಳಿ, ಜೀರಿಗೆ ಪುಡಿ ಮಾಡಿ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, 3 ಸ್ಪೂನ್ 4 ಸ್ಪೂನು ಎಲ್ಲವನ್ನು ಮಿಕ್ಸ್ ಮಾಡಿ ಚಿಕನ್ಗೆ ಪಟ್ಟೆ ಹೊಡೆದು ಮಸಾಲೆನ ಹಚ್ಚಿ ಫ್ರಿಜ್ಜಲ್ಲಿ 2 ಅವರ್ಸ್ ಇಡಿ. ಮತ್ತು ಫ್ರಿಜ್ಜಿಂದ ತಗೊಳ್ಳಿ 2 ಅವರ್ಸ್ ಆದಮೇಲೆ ಮೈಕ್ರೋ ಓವನ್ ಸ್ಟೈನ್ಲೆಸ್ ಸ್ಟಿಕ್ಕು ಅದಕ್ಕೆ ಫಿಕ್ಸ್ ಮಾಡಿ ಕರೆಕ್ಟಾಗಿ ಕೂರಿಸಿ. ಮತ್ತು ಮೈಕ್ರೋ ಓವನ್ ಆನ್ ಮಾಡಿ ಗ್ರಿಲ್ ಮೋಡಗೆ ನಿಲ್ಲಿಸ್ಕೊಳ್ಳಿ. ಒಳಗಡೆ ರೊಟೇಟ್ ಆಗ್ತಾ ಇರ್ತದೆ. 10 and 15 ಮಿನಿಟ್ಸ್ ಒಂದು ಸಲ ನೋಡಿ ಹೊರಗಡೆ ತಗೊಂಡು ಚೆನ್ನಾಗಿ ಗಟ್ಟಿ ಆಗಿದ್ರೆ ಅದು ತಂದೂರಿ ರೆಡಿ ಆಗಿದ್ರೆ ಓಕೆ, ಅಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಕೊಡಿ ಮೈಕ್ರೋ ಓವನಲ್ಲಿ. ಮತ್ತೆ ಎಲ್ಲ ಮುಗಿಯುತ್ತೆ ತಗೊಳ್ಳಿ, ಈಟ್ ಮಾಡಿ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಫೈನ್, ತಿನ್ನಿ.